ಕಾನದ ಕಡಲಿಗೆ ಹಂಬಲಿಸಿದೆ ಮನ. ಕಾನಬಲ್ಲೆನೇ ಒಂದು ದಿನ, ಕಡಲನ್ನು ಸೇರಬಲ್ಲೆನೇ ಒಂದು ದಿನ ಅಂತ ಅಜ್ಜ ಹೇಳಿದ್ದರೆ ಮೊಮ್ಮಗಳು ಅವರ ಮಾತುಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಹೌದು, ಕನ್ನಡದ ಖ್ಯಾತ ಕವಿ GS ಶಿವರುದ್ರಪ್ಪ ಅವರ ಮೊಮ್ಮಗಳು ಅನನ್ಯ ಪ್ರಸಾದ್ ಅಟ್ಲಾಂಟಿಕ್ ಮಹಾಸಾಗರವನ್ನು ದಾಟಿ ಕಡಲನ್ನು ಸೇರುವ ತಾತನ ಕನಸನ್ನು ಪೂರ್ಣಗೊಳಿಸಿದ್ದಾರೆ. ಏಕಾಂಗಿಯಾಗಿ ಹಾಯ್ದೋಣಿಯ ಮೂಲಕ ಅಟ್ಲಾಂಟಿಕ್ ಸಾಗರದಲ್ಲಿ 3000 ಮೈಲಿ ಅಂದರೆ ಸರಿಸುಮಾರು 4828 ಕಿಲೋಮೀಟರ್ ದೂರವನ್ನು ಸುಮಾರು 52 ದಿನಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಈ ಮೂಲಕ ಏಕಾಂಗಿಯಾಗಿ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಸಮುದ್ರಯಾನ ನಡೆಸಿದ ಮೊದಲ ಕಂದು ಮಹಿಳೆ ಎಂಬ ಹಿರಿಮೆಗೂ ಪಾತ್ರರಾಗಿದ್ದಾರೆ. ಕಳೆದ ವರ್ಷ ಅಂದರೆ 2024 ಡಿಸೆಂಬರ್ 11ರಂದು ಸ್ಪೇನ್ನ ಕ್ಯಾನರೆ ದ್ವೀಪದ ಲಾಗೋಮೇರದಿಂದ ಹಾಯ್ದೋಣಿಯಲ್ಲಿ ಪ್ರಯಾಣ ಆರಂಭಿಸಿದ ಅವರು ಕಳೆದ ವಾರ ಅಂದರೆ 2025 ಫೆಬ್ರವರಿ 1ರಂದು ದಂಡಯಾತ್ರೆ ಮುಗಿಸಿ ಆಂಟಿಗುವಾಗೆ ಬಂದು ಸೇರಿದ್ದಾರೆ. 34 ವರ್ಷದ ಅನನ್ಯ ಪ್ರಸಾದ್ ಹುಟ್ಟಿದ್ದು ಬೆಂಗಳೂರಿನಲ್ಲಿ. 6 ವರ್ಷದವರಿದ್ದಾಗಲೇ ಬ್ರಿಟನ್ನಲ್ಲಿ ನೆಲೆಸಿದ ಇವರು ಖ್ಯಾತ ಕವಿ GS ಶಿವರುದ್ರಪ್ಪ ಅವರ ಮೊಮ್ಮಗಳು. ಈ ದಂಡಯಾತ್ರೆ ನಡೆಸುವ ಮುನ್ನ ಮಾತನಾಡಿದ ಅವರು, ದಕ್ಷಿಣ ಭಾರತದಲ್ಲಿ ಅನಾಥರಾಗಿ ಬಡತನದಲ್ಲಿ ಬದುಕುತ್ತಿರುವ ಮಕ್ಕಳಿಗೆ ಮನೆ ಮತ್ತು ಶಿಕ್ಷಣವನ್ನು ನೀಡುವ ಮಾನಸಿಕ ಆರೋಗ್ಯ ಪ್ರತಿಷ್ಠಾನ ಮತ್ತು ದೀನಬಂಧು ಟ್ರಸ್ಟ್ಗೆ ಹಣ ಸಂಗ್ರಹಿಸಲು ಸಹಾಯ ಮಾಡಲು ಈ ಸವಾಲಿನಲ್ಲಿ ಭಾಗವಹಿಸುತ್ತಿದ್ದೇನೆ ಎಂದಿದ್ದರು. ಹಾಯ್ದೋಣಿಯಲ್ಲಿ ಸಮುದ್ರದಲ್ಲಿ ಪ್ರಯಾಣಿಸುವುದು ಒಂದು ತೀರದಿಂದ ಮತ್ತೊಂದು ತೀರಕ್ಕೆ ಹೋಗುವುದು ಎಂದರೆ ಸುಲಭದ ಮಾತಲ್ಲ. ಈ ಯಾತ್ರೆಗಾಗಿ 3 ವರ್ಷಗಳ ಟ್ರೈನಿಂಗ್ ಪಡೆದಿರುವುದಾಗಿ ಅನನ್ಯ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಅಜ್ಜನ ಕಾನದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ನೋಡಬಲ್ಲನೆ ಒಂದು ದಿನ, ಕಡಲನ್ನು ಕೂಡಬಲ್ಲನೆ ಒಂದು ದಿನ ಹಂಬಲವನ್ನು ಪೂರ್ಣಗೊಳಿಸಿದ ಕನ್ನಡದ ಮಗಳಿಗೆ ಅಭಿನಂದನೆ.